ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಳೆಯಿಂದಾಗಿ ಭಾರೀ ಅವಾಂತರ ಆಗಿದೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಪರಿಸ್ಥಿತಿ ಅಂತ ಟ್ವೀಟ್. ಮಳೆಯಿಂದಾಗಿ ಆಗ್ತಿರುವ ಸಮಸ್ಯೆ ಬಗ್ಗೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟ್ಯಾಗ್ ಮಾಡಿ ಆಕ್ರೋಶ ವ್ಯಕ್ತವಾಗ್ತಿದೆ. ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ. ಮಳೆ ಬಂದು ಜನರ ಬ್ಯಾಂಡ್ ಬಜಾಯಿಸ್ತಾ ಇದೆಯಲ್ಲ, ಆ ರೀತಿಯಾಗಿ ಆಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ. ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಟ್ವೀಟ್ ಮಾಡಿ ಡಿಕೆ ಶಿವಕುಮಾರ್ ಅವ್ರನ್ನ ಟ್ಯಾಗ್ ಮಾಡಲಾಗ್ತಿದೆ. ಯಾಕಂದ್ರೆ ಸರ್ಕಾರ ಬಂದು ಆಲ್ಮೋಸ್ಟ್ 1 ವರ್ಷ ಆಯಿತು. ಏನು ಬದಲಾವಣೆ ಆಯಿತು ಬೆಂಗಳೂರಿನಲ್ಲಿ ಅಂತ ಈಗ ಜನ ಕೇಳ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟ್ಯಾಗ್ ಮಾಡಿ ನೀವೀಗ ನೋಡ್ತಾ ಇದ್ರೆ ಅಲ್ಲಲ್ಲಿನ ಫೋಟೋಗಳು ವಿಡಿಯೋಗಳನ್ನು ಈಗ ಹಾಕ್ತಿದ್ದಾರೆ. ಡೆಪ್ಯೂಟಿ ಸಿಎಂ ಯೂಸ್ ಟು ಕ್ವಶನ್ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಇಸ್ ಜಾಮ್ ಫ್ರಾಮ್ ಲಾಸ್ಟ್ 8th. ಕಂಟಿನ್ಯೂಸ್ ಆಗಿ ಇಲ್ಲಿ ಜಾಮ್ಗಳಾಗ್ತಾ ಇದೆ ಅಂತ. ಜೊತೆಗೆ ಬಸವರಾಜ ಬೊಮ್ಮಾಯಿ ಇವ್ರನ್ನೆಲ್ಲ ಕೇಳ್ತಾ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತೆಲ್ಲ ಒಂದಷ್ಟು ವಿಚಾರ ತಿಳಿಸಿದ್ದಾರೆ. ಜೊತೆಗೆ ಫ್ರೀ ಬೀಸ್ನಿಂದ ಸ್ಲೋಲಿ ಡೈಯಿಂಗ್ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ. ಇದು 100% ಸರ್ಕಾರ ಅಂತ ಕೆಲವೊಂದಷ್ಟು ಮಂದಿ ತಮ್ಮದೇ ಆದಂಥ ರೀತಿಯಾಗಿ ಟ್ವೀಟ್ಗಳಲ್ಲಿ ಈಗ ಸರ್ಕಾರವನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಇದು ಬ್ರ್ಯಾಂಡ್ ಬೆಂಗಳೂರು ವಿಚಾರವಾಗಿ ಈಗ ಸಾರ್ವಜನಿಕರು ಕೇಳ್ತಿರುವಂತಹ ಪ್ರಶ್ನೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಈಗ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಡಿಸಿಎಂಗೆ ಟ್ಯಾಗ್ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ನೀವು. ಸಿಲ್ಕ್ ಬೋರ್ಡ್ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಹೇಗೆ ಮಳೆಯ ಕಾರಣದಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ. ಇನ್ನು ಬೆಂಗಳೂರಿನ ಈ ಮುಂಜಾನೆ ಅವಾಂತರದ ಬಗ್ಗೆ ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದೆ, ಸಮಸ್ಯೆ ಸರಿಪಡಿಸೋದಕ್ಕೆ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾನೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬನ್ನಿ ಏನು ಹೇಳಿದ್ರು ಕೇಳೋಣ. ಇನ್ನ ಮಳೆ ಬಂದಷ್ಟು ನೀರು ಬೆಂಗಳೂರಲ್ಲಿರುವಂತ ಕೆರೆಗಳು ಯಾವುದು ಕೂಡ ತುಂಬಿಲ್ಲ. ಮಳೆ ಬರಬೇಕು. ಅಪಾರ್ಟ್ಮೆಂಟ್ ನೀರು ನುಗ್ಗಿತ್ತು ಅಂದ್ರೆ ಅದನ್ನ ಸರಿ ಮಾಡೋಣ. ಬಟ್ ಅಂತರ್ಜಲ ಹೆಚ್ಚಬೇಕು, ಅದು ನನ್ನ ಇದು. ಈಗ ನಮ್ಮ ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ತುಮಕೂರು, ಕುಣಗಲ್ಲು, ಈ ಸುತ್ತಮುತ್ತಲು ಕೋಲಾರ ಇದೆಲ್ಲ ನೀರೇನು ಮಳೆ ಬಂದಿಲ್ಲ. ಬರೀ ಆ ಕಡೆ ಬಂದಿದೆ, ನಾನಿಲ್ಲ ಅಂತ ಹೇಳೋದಿಲ್ಲ. ನಮ್ಮ ಡ್ಯಾಮ್ಗಳೆಲ್ಲ ಕೆಲವೆಲ್ಲ ತುಂಬಿದೆ. ಇಲ್ಲಿ ಅಂತರ್ಜಲ ಹೆಚ್ಚಬೇಕಾಗಿದೆ, ಅದಕ್ಕೆ ಮಳೆ ಬರಬೇಕು. ಇನ್ನ ಮಳೆ ಸಾಲದು. ಇನ್ನ ಮಳೆ ಬಂದಷ್ಟು ನೀರು ಬೆಂಗಳೂರಲ್ಲಿರುವಂತ ಕೆರೆಗಳು ಯಾವುದು ಕೂಡ ತುಂಬಿಲ್ಲ. ಮಳೆ ಬರಬೇಕು. ಅಪಾರ್ಟ್ಮೆಂಟ್ ನೀರು ನುಗ್ಗಿತ್ತು ಅಂದ್ರೆ ಅದನ್ನ ಸರಿ ಮಾಡೋಣ.